ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವೀಡಿಯೋ ತಂದಾಯಿತು. ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಅಥವಾ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಒಂದು ಗೇಮ್ ಆಡೋಕ್ಕೆ ಅಂತ ಎಲ್ಲ ಕೂತ್ಕೊಂಡಿದ್ದಾರೆ. ಅತ್ತೆ, ಸೊಸೆ, ಮಗ ಎಲ್ಲರೂ ಕೂತ್ಕೊಂಡು ಗೇಮ್ ಆಡೋಣ ಅಂತೇಳಿ. ಗೇಮ್ ಆಡೋ ಟೈಮಿಗೆ ಚಿಕ್ಕ ಮಗ ಇದ್ದಾನೆ. ಚಿಕ್ಕ ಮಗ ಏನು ಮಾಡ್ತಾನೆ, ಕೂಲ್ ಡ್ರಿಂಕ್ಸ್ ತಂದು ಕೊಡ್ತೀನಿ ಬಾಯಾರಿಕೆ ಅಂತೇಳ್ಬಿಟ್ಟು ಕೂಲ್ ಡ್ರಿಂಕ್ಸಿಗೆ ಡ್ರಿಂಕ್ಸನ್ನ ಮಿಕ್ಸ್ ಮಾಡಿಬಿಟ್ಟು ತಂದು ಕೊಡ್ತಾನೆ. ಯಾವಾಗಲೂ ಅತ್ತೆ ಸೊಸೆ ಕಿತ್ತಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿರ್ತಾನೆ ಇವನು. ತಂದು ಫಸ್ಟು ಅದಕ್ಕೆ ಕೊಡ್ತಾನೆ. ಅಮ್ಮ ಕುಡಿಯೋದು ಬೇಡ ಅಂತ ಅದಕ್ಕೆ ಕೊಡ್ತಾನೆ. ಅದಕ್ಕೆ ಕುಡಿದ ತಕ್ಷಣ ಒಂಥರ ಟೇಸ್ಟ್ ಇದೆ ದೊರೆ, ಏನೋ ಒಂಥರ ಇದೆ ಇದು ಅಂತೇಳಿ ಕುಡಿತಾಳೆ ಅವಳು ಲಲಿತಾ. ಆಮೇಲೆ ಈ ಕಡೆ ಮಹೇಶ್ವರಿ, ಪರಮೇಶ್ವರಿ ಅಂತ ನನಗೂ ಕೊಡು ಇಲ್ಲಿ ಒಂದು ಲೋಟ ಅಂತ ಅವಳು ತೊಗೊಂಡು ಕುಡಿತಾಳೆ. ಈ ಕುಡಿದ ಮೇಲೆ ಒಂದೊಂದು ಲೋಟ ಕುಡಿದ ಮೇಲೆ ಇನ್ನೂ ಒಂದೊಂದು ಲೋಟ ಬೇಕು ಅನಿಸುತ್ತೆ. ಹಾಗಾಗ್ಬಿಟ್ಟು ಅವ್ನು ತೊಗೊಂಡು ಬರ್ತಾನೆ ಬೇರೆಯವ್ರಿಗೆ ಕೊಡೋಕ್ಕೆ ಅಂತ. ಇವರೇ ಇಸ್ಕೊಂಡು ಬಿಡ್ತಾರೆ. ಬಿಡಮ್ಮ ಇದು ಅತ್ತಿಗೆಗೆ ಅಂದರೆ ಎಲ್ಲ ಕುಡಿತಾರೆ, ಕೊಡೋ ಅವಳಿಗೆ ಏನು ಕೊಡಬೇಕು ಅಂತ ಇಸ್ಕೊತಾಳೆ. ಹಂಗಾಗ್ಬಿಟ್ಟು ಇವನು ಇಸ್ಕೊಂಡು ಇವಳು ಕುಡಿತಲೇ ಇರ್ತಾಳೆ, ಅವಳು ಇಸ್ಕೊಂಡು ಕುಡಿತಲೇ ಇರ್ತಾಳೆ. ಆಮೇಲೆ ಕುಡಿತು ಮಧ್ಯೆ ದಿಂಬನ್ನು ಎಸೆಯೋದು, ದಿಂಬು ಪಾಸ್ ಮಾಡೋದು, ಅವ್ರು ಹಿಡಿಯೋದು, ಪಾಸ್ ಮಾಡೋದು, ಅವ್ರು ಹಿಡಿಯೋದು. ಅದಕ್ಕೆ ಲಲಿತಾ ಗಂಡನ ಹತ್ರ ಹೇಳ್ತಾಳೆ, ದೊರೆ ನಾನು ದಿಂಬಲ್ಲಿ ಆಟದಲ್ಲಿ ಒಂದು ಸಲವೂ ಸೋತಿಲ್ಲ, ನಾನೇ ಗೆಲ್ಲೋದು ಅಂತಾಳೆ. ಅದಕ್ಕೆ ಪರಮೇಶ್ವರಿ ಹೇಳ್ತಾಳೆ ಅವ್ರ ಅತ್ತೆ, ನಾನೇ ಗೆಲ್ಲೋದು, ನಾನೇ ಸೋಲಲ್ಲ, ನಾನು ಗೆಲ್ಲೋದು ಅಂತ. ಆಮೇಲೆ ಬಿಡಮ್ಮ ಇದು ಅದಕ್ಕೆಗೆ ಅಂತಾನೆ. ಅವಳೇನು ಕುಡಿಯೋದು, ನಾನು ಕುಡಿತೀನಿ ಕೊಡಾಗಲಿ ಅಂತ. ಅಷ್ಟೊತ್ತಿಗೆ ಇವಳಿಗೂ ಸ್ವಲ್ಪ ಟೈಟು, ಅವಳಿಗೂ ಸ್ವಲ್ಪ ಟೈಟಾಗಿರ್ತಾರೆ. ಇಬ್ಬರೂ ಸೇರಿಕೊಂಡು ಚೆನ್ನಾಗಿ ಹಿಗ್ಗಮುಗ ಕುಡಿದ್ಬಿಡ್ತಾರೆ. ಕುಡಿದ್ಬಿಟ್ಟು ಆಮೇಲೆ ನೋಡಬೇಕು ಅವ್ರ ಕತೆಗಳು. ಆಮೇಲೆ ಗಂಡ ಜೋರು ಮಾಡ್ತಾನೆ ಯಾರಿಗೆ, ಮಹೇಶ್ವರಿಗೆ, ಸಾಕು ಎದ್ದೇಳು ಮೇಲೆ, ಎದ್ದೋಗಿ ಮಲ್ಕೋ, ರೂಮಿಗೆ ಹೋಗು ಅಂತ. ಸುಮ್ಮನೆ ಕೂತ್ಕೊಳ್ರಿ, ರೂಮಿಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ಇವಳಿಗೆ ಇವತ್ತು ಪಾಠ ಕಲಿಸ್ಲೇಬೇಕು. ಇವಳು ನನ್ನ ಮನೇಲಿ ಈ ಬಡಕ್ಕೇರಿ ಹುಡುಗಿ ಯಾಕಿದ್ದಾಳೆ, ಇವಳನ್ನ ಓಡಿಸ್ಬೇಕು ಇವತ್ತು ನಾನು. ಇವಳು ನಮ್ಮ ಮನೇಲಿ ಇರಲೇಬಾರ್ದು. ಇವಳು ಇದ್ರೇ ನಾವು ಸರಿಯಾಗಿರೋಕ್ಕಾಗಲ್ಲ. ನಮ್ಮಮ್ಮ ಬಂದು ಇವಳಿಗೆ ತಾಳಿ ಕಟ್ಟಿಸಿ ಮತ್ತೆ ಗಟ್ಟಿ ಮಾಡೋಗಿದ್ದಾರೆ. ಇವಳು ನಮ್ಮ ಮನೇಲಿ ಇರಲೇಬಾರ್ದು ಅಂತ ಅವಳು ಹೇಳ್ತಾ ಇರ್ತಾಳೆ ಅವ್ರ ಅತ್ತೆ. ಅತ್ತೆ ಯಾಕತ್ತೆ ಹಂಗಂತೀರ, ನಾನು ಏನು ಮಾಡಿದ್ದೀನತ್ತೆ ನಿಮಗೆ? ನನ್ನ ದೊರೆ ನೋಡಿ ಎಷ್ಟು ಚೆನ್ನಾಗಿ ನನ್ನನ್ನು ಇದು ಮಾಡ್ತಾರೆ, ನೀವು ಯಾಕತ್ತೆ ಯಾವಾಗಲೂ ಸಿಡಿ ಅಂತೀರ ಅಂತಾಳೆ. ಮುಚ್ಚೆ ಬಾಯಿ, ಯಾರೇ ನಿಮ್ಮತ್ತೆ, ನಾನು ಯಾಕಾಗಲಿ ನಿಮ್ಮತ್ತೆ, ನನಗೂ ನಿನಗೂ ಏನು ಸಂಬಂಧ ಅಂತ. ಅತ್ತೆ ನಿಮ್ಮ ಸೊಸೆ ನಾನು, ಏನು ಸೊಸೆನೂ ಇಲ್ಲ, ಸುಡುಗಾಡು ಇಲ್ಲ, ಸುಮ್ಮನೆ ಇರೆ. ಇವತ್ತು ಮನೆಯಿಂದ ಆಚೆ ಹೋಗ್ತಾ ಇರು, ಇಲ್ಲಿ ಒಂದು ನಿಮಿಷನೂ ಇರಬೇಡ, ಹೋಗ್ತಾ ಇರು. ಅಯ್ಯೋ ಅತ್ತೆ ಏನಕ್ಕೆ ಹೋಗ್ತಾರತ್ತೆ, ನನ್ನದು ಮನೆ ಇದು, ನಾನೇ ಈ ಮನೇಲಿರಬೇಕು ಅಂತ. ಈ ಅವತಾರಗಳೆಲ್ಲ ನೋಡ್ತಾ ಇರೋ ಅಂಥ ಮಹೇಶ್ವರಿ ಲಲಿತನ ಮಾವಂಗೆ ಏನಪ್ಪ ಇದು ಎಲ್ಲೋ ಎಣ್ಣೆಲಿ ಮಿಕ್ಸ್ ಆಗ್ಬಿಟ್ಟಿತ್ತಲ್ಲ ಅಂತೇಳಿ ಅವರವರೇ ಎಲ್ಲ ಮಾತಾಡಿಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನೋಡ್ತಾ ಇರ್ತಾರೆ ಡ್ರಾಮಾ ನಡೀತಿರೋದು. ಆಮೇಲೆ ಅಲ್ಲಿ ದೊರೆನೂ ಹೇಳ್ತಾನೆ, ಸುಮ್ಮನೆ ಇರು, ಏನಕ್ಕೆಲ್ಲಂತ ಹಿಂಗೆ ಆಡ್ತಿದ್ಯಾ, ಸುಮ್ಮನೆ ಇರುತ್ತೆ. ದೊರೆ ಸುಮ್ಮನಿರಿ, ನಿಮಗೆ ಗೊತ್ತಾಗಲ್ಲ, ನೀವು ನಿಮ್ಮಮ್ಮನ ಬಿಟ್ಕೊಡಲ್ಲ, ನನಗೆ ನಿಮ್ಮಮ್ಮ ಟಾರ್ಚರ್ ಕೊಡ್ತಾರೆ, ಅದಕ್ಕೆ ನಮ್ಮ ಅತ್ತೆಗೆ ನಾನು ಇವತ್ತು ಕೇಳಬೇಕು ಅಂತಾಳೆ. ಏನು ಕೇಳಬೇಕು, ನಿನ್ನ ತಲೆ ಎದ್ದು ಹೋಗಿ ಆಚೆಗೆ, ನಮ್ಮ ಮನೇಲಿ ಎಂಥಕ್ಕೆ ಇದೀಯ ನೀನು, ಬಡಕ್ಕೇರಿ ಹುಡುಗಿ ಅಂತಾಳೆ. ಅಯ್ಯೋ ಇವರಿಬ್ಬರದು ತಾರ್ಕು ಕೇಳ್ತಾ ಇದೆ ಜಗಳ ಅಂತ ಹೇಳ್ಬಿಟ್ಟು, ಸರಿ ಆಟ ಆಡಿ ಅಂತ ಹೇಳ್ತಾರೆ. ಆಟ ಆಡ್ತಾನೆ ಇಬ್ಬರು ಜಗಳಕ್ಕೆ, ಇಬ್ಬರು ಅವಳು ಬೈಯೋದು, ಇವಳು ನನ್ನನ್ನೇ ಬೈತಾರಲ್ಲ, ಕೇಳಿ ನೀವು ಸುಮ್ಮನೆ ಇರ್ತೀರಲ್ಲ ಅಂತ. ಅವನು ಹಿಂಗೆ ಕೇಳ್ತಾನೆ, ಅಮ್ಮನ ಕೇಳೋಕ್ಕೆ ಆಗಲ್ವೇ, ತಪ್ಪಿದ್ರೆ ತಾನೇ ಕೇಳೋದು, ಅವಳು ಆಗೋದೇ ಅಷ್ಟು ಮಾತ್ರ. ಆಮೇಲೆ ಈ ಕಡೆ ಬಂದು ಇವಳು ಮಹೇಶ್ವರಿ, ಪರಮೇಶ್ವರಿ
ಪರಮೇಶ್ವರಿನೇ ಆಗ್ಬಿಟ್ಟಿದ್ದಾಳೆ ಇವಾಗ. ತತ್ವ ಮಾತಾಡ್ತಾಳೆ. ಅವಳು ಮಾತಾಡೋ ಅವಳಿಗೂ ಅರ್ಥ ಆಗಲ್ಲ, ಬೇರೆಯವ್ರಿಗೂ ಅರ್ಥ ಆಗಲ್ಲ. ಅಂದರೆ 2 ಲೋಟ 3 ಲೋಟ ಕುಡಿದ ತಕ್ಷಣವೇ ಫುಲ್ ನತ್ತಿಗೇರ್ಬಿಟ್ಟು ಹೆಂಗೆಲ್ಲ ಮಾತಾಡ್ತಾನೆ ಇರ್ತಾರೆ. ಅದಕ್ಕೆ ಸೊಸೆ ಟಾಂಗ್ ಕೊಡ್ತಾಳೆ. ಅವಳು ಸುಮ್ಮನಿರಂಗಿಲ್ಲ. ಅವಳು ಸ್ವಲ್ಪ ತಗೊಂಡ್ಲು. ಹಂಗಾಗ್ಬಿಟ್ಟು ಡ್ರಿಂಕ್ಸಲ್ಲಿ ಬೇರೆ ಮಿಕ್ಸ್ ಆಗಿತ್ತಾ, ಹಂಗಾಗ್ಬಿಟ್ಟು ಇವಳು ತತ್ವ ಮಾತುಗಳು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಆಮೇಲೆ ಜಾಸ್ತಿ ಆಗಿ ಕೊನೆಗೆ ಅತ್ತೆ ಸೊಸೆ ಇಬ್ಬರೇ ಏನೋ ಹೇಳೋಕ್ಕೆ ಅಂತೇಳಿ ಅಂದರೆ ಮಾತಾಡ್ತಿರ್ತಾರೆ. ಈ ದೊಡ್ಡ ಸೊಸೆ ನೋಡ್ತಾ ಇರ್ತಾಳೆ, ಏನಾಯಿತು ಇವರಿಬ್ರಿಗೂ ಈ ಥರ ಆಡ್ತಿದ್ದಾರಲ್ಲ, ಈ ನಮ್ಮ ಅತ್ತೆಗೆ ಏನಾಗಿದೆ, ನಮ್ಮ ಅತ್ತೆ ಇದ್ದಕ್ಕಿದ್ದಂಗೆ ಹಿಂಗೆ ಆಡ್ತವ್ರಲ್ಲ ಅಂತೇಳ್ಬಿಟ್ಟು ಅವಳು ನೋಡ್ತಾ ಇರ್ತಾಳೆ. ಅವಳಿಗೂ ಏನೂ ಅರ್ಥ ಆಗಲ್ಲ. ಜ್ಯೂಸ್ ತಾನೇ ಕೊಟ್ಟಿದ್ದು, ಜ್ಯೂಸಲ್ಲಿ ಏನಿತ್ತು, ಯಾಕೆ ಹಿಂಗೆ ಆಡ್ತವ್ರೆ ಅಂತೇಳ್ಬಿಟ್ಟು. ಆದರೆ ಇವಳು ಲಲಿತಾನೂ ಹಂಗೆ ಆಡ್ತಾವಳೆ, ಪರಮೇಶ್ವರಿನೂ ಹಂಗೆ ಆಡ್ತಾವಳೆ. ಇಬ್ಬರೂ ಹೈಫೈಯಾಗಿ ಕುಡಿದು ಹೈಫೈಯಾಗಿ ಟೈಟಾಗಿ ಹೈಫೈಯಾಗಿ ಆ ಕಡೆ ಈ ಕಡೆ ಬಾಲ್ ಆಡ್ತಾಯಿದ್ದಾರೆ. ಆಮೇಲೆ ಏನು ನನಗೊಂದು ಪೈಸಕ್ಕೂ ಇಷ್ಟ ಇಲ್ಲ ಅಂತ ಪರಮೇಶ್ವರಿ ಹೇಳ್ತಾಳೆ. ಅದಕ್ಕೆ ಯಾಕತ್ತೆ ಇಷ್ಟ ಇಲ್ಲ, ನಾನು ಏನು ಮಾಡಿದ್ದೀನಿ ಅಂಥದ್ದು ನಿಮಗೆ ಅಂತ ಅವಳು ವಾದಿಸ್ತಾಳೆ. ಆಮೇಲೆ ಹಿಂಗೆ ಮಾತಾಡ್ತಾ ಕೊನೆಗೆ ಇಬ್ಬರೂ ಎದ್ದು ನಿಂತ್ಕೋತಾರೆ. ಇಬ್ಬರೂ ಎದ್ದು ನಿಂತ್ಕೊಂಡು ಇಬ್ಬರೂ ತಳ್ಳಾಡಿ ಬಿದ್ದಾಡಿ ಗುದ್ದಾಡಿ ಸಾಕಾಗೋಗುತ್ತೆ. ಆಮೇಲೆ ಹೆಂಗೋ ಹೊರಡ್ತಾರೆ ಅಲ್ಲಿಂದ. ಮನೆ ಒಳಗಡೆನೇ ಅಲ್ವಾ, ಮೇಲಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಅಲ್ಲೋದ್ರೆ ಇಬ್ಬರೂ ತಪ್ಕೊಂಡು ಅತ್ತೆ ನೀವು ಹಿಂಗೆ ಅಲ್ಲ ಅತ್ತೆ, ನಾನು ಹಂಗಲ್ಲ ಅತ್ತೆ, ಹೌದು ಲಲಿತಾ ನೀನು ಮಾತ್ರ ಹಿಂಗಿರ್ಬೇಡ ಅಂತ ಅಳೋದು ಬೇರೆ. ಯಾರು ಪರಮೇಶ್ವರಿಗಳು ಅಂತ ಅಳೋದು ಬೇರೆ. ಅಂದರೆ ಆ ಥರ ಆಗುತ್ತೆ ಏನೋ ಗೊತ್ತಿಲ್ಲ. ಇಂಥ ಸೊಸೆ ತಂದಿದ್ದಾರಲ್ಲ ಅಂತೇಳೇನೋ ಅಳೋದು. ಈ ಕಡೆ ಇವಳು ಲಲಿತನು, ಯಾಕತ್ತೆ ಬೇಜಾರು ಮಾಡ್ಕೋತೀರಾ, ನಾನೇನಂಥದ್ದು ಮಾಡಿದ್ದೀನಿ ಅಂತ ಇವಳು ಅನ್ನೋದು. ಹೀಗೆ ದಿಂಬೆ ಎಸ್ತಾಟ ಇದನ್ನು ನೋಡಿ ಜಯಗೂ ಸುಸ್ತಾಗ್ಬಿಡ್ತಾನೆ. ಏನಾಯಿತು ಇವರಿಬ್ರಿಗೂ ಅಂತೇಳ್ಬಿಟ್ಟು ಜೋರು ಮಾಡೋಂಗಿಲ್ಲ, ಬಿಡೋಂಗಿಲ್ಲ. ಏಕೆಂದರೆ ಅಪ್ಪ ರಾಜಕೀಯದಲ್ಲಿರೋದ್ರಿಂದ ನಾವು ಇಲ್ಲೇನೇನು ಕಮೆಂಟ್ ಮಾಡ್ತೀವೋ ಅದು ಬ್ಯಾಡ್ ಕಮೆಂಟ್ ಆಗ್ಬಿಡುತ್ತೆ, ಚುಕ್ಕಿ ಮಾರ್ಕೆ ಬಂದುಬಿಡುತ್ತೆ ರಾಜಕೀಯದಲ್ಲಿ ಅಂತೇಳ್ಬಿಟ್ಟು ಯಾವ ಅವತಾರದಲ್ಲಿರ್ತಾರೋ ಅದೇ ಅವತಾರದಲ್ಲೇ ಅವ್ರಿಗೆ ತೋರಿಸೋ ಪ್ರಯತ್ನ. ಆದರೆ ಏನಾಗುತ್ತೆ ಅಂತಂದರೆ ಇವನು ಗಂಡ ಅಂದರೆ ಪರಮೇಶ್ವರಿ ಗಂಡ ನೋಡಿ ಸಾಕಾಗಿ ಜೋರು ಮಾಡ್ತಾನೆ. ಆಮೇಲೆ ಇವೆರಡು ತಲೆ ಕೊಟ್ಕೊಂಡು ನೀನಂಗೆ ನೀನಿಂಗೆ, ಹೌದು ಅತ್ತೆ ನೀವು ಹಿಂಗೆ ನೀನು ಹಿಂಗೆ ತಲೆ ಕೊಟ್ಕೊಂಡು ಹಿಂಗೆ ಮಾತಾಡ್ತಾನೆ ಇರ್ತವೆ. ಇದನ್ನೇ ಮಾತಾಡಿ ಹೊಡೆದೋಯ್ತಾರೆ ಇಬ್ಬರೂ. ಭಯಂಕರ ಸುಸ್ತಾಗ್ಬಿಡ್ತಾರೆ. ಏಕೆಂದರೆ ಕುಡ್ದಿರೋದು ಬೇರೆನಾ, ಡ್ರಿಂಕ್ಸ್ ಒಳಗೆ ಮಿಕ್ಸ್ ಆಗಿಬಿಟ್ಟೈತಾ. ಇದು ಅವರು ಬೇರೆಯವ್ರಿಗೆ ಯಾರಿಗೂ ಕೊಡೋಕ್ಕೋದು ಇವೇ ಎತ್ತಿಗೆ ಕುಡಿದ್ಬಿಟ್ವ ಎರಡುವೇ. ಹಿಂಗಾಗ್ಬಿಟ್ಟು ಸಿಕ್ಕಾಬಟ್ಟೆ ಮಾತು ಅಂತೂ ಕಷ್ಟಪಟ್ಟು ಮೇಲಕ್ಕೆ ಕರ್ಕೊಂಡು ಹೋಗ್ತಾಳೆ ಲಲಿತಾ. ತಳ್ಕೊಂಡು ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತೂ ಬೆಡ್ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಬೆಡ್ರೂಮಿಗೆ ಕರ್ಕೊಂಡೋಗಿ ಅಲ್ಲಿ ಇವಳು ಪರಮೇಶ್ವರಿ ಅಳೋದು ಬೇರೆ, ಗೊಳು ಅಂತ ಅಳೋದು ಬೇರೆ. ಇವಳು ಲಲಿತಾ ಗಂಡನ ಕೆನ್ನೆ ಹಿಡ್ಕೊಂಡು, ನೀವೆಷ್ಟು ಮುದ್ದು ದೊರೆ, ನನ್ನನ್ನು ನೀವು ತುಂಬ ಪ್ರೀತಿ ಮಾಡ್ತೀರಾ, ನಿಮ್ಮನ್ನು ನಾನು ತುಂಬ ಪ್ರೀತಿ ಮಾಡ್ತೀನಿ, ಹೀಗೆಲ್ಲ ಇವಳು ಮಾತುಗಳು. ಸುಮ್ಮನೆ ಕುತ್ಕೋ ಲಲಿತಾ ಅಂದರೂ ಕೇಳೋಂಗಿಲ್ಲ. ಇವಳು ಮುದ್ದು ಮಾಡೋಕ್ಕೆ ಹೋಗೋದು ಹಿಂಗೆ. ಆಮೇಲೆ ಅವರ ಮಾವಿಗೆ ಗೊತ್ತಾಯಿತು, ಇವರಿಗೆ ಹೈಫೈ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ, ಇವ್ರು ಹೆಂಗಾರು ಮಾಡಿಕೊಳ್ಳಿ ಅಂತೇಳ್ಬಿಟ್ಟು ಅಲ್ಲಿ ಕೂತಿದ್ದರು ಕೂರೋಕ್ಕೆ ಆಗ್ತಿಲ್ಲ. ಓಕೆ, ಅಲ್ಲೂ ಯಾಕತ್ತೆ ನನಗೆ ಬೈತೀರಾ, ನಾನು ಏನತ್ತೆ ಅಂಥದ್ದು ಮಾಡಿದ್ದೀನಿ ಅಂತ ಗುಳೋ ಅಂತ ಅಳ್ತಾಳೆ. ಇವನಿಗೆ ದೊರೆಗೆ ಇವಳು ಇದ್ದಕ್ಕಿದ್ದಂಗೆ ಹಿಂಗೆ ಯಾಕೆ ಅಳ್ತಾಳೆ ಗುಳೋ ಅಂತೇಳ್ಬಿಟ್ಟು ಅಂತ ಆಶ್ಚರ್ಯ. ಈ ಕಡೆ ಬಂದು ಪರಮೇಶ್ವರಿ ಇವಳು ಬರೀ ನಾಟಕ ಆಡುತ್ತಾಳೆ, ಯಾವಾಗ ನೋಡಿದ್ರೂ ಮಾತಿಗೆಲ್ಲ ಆಳ್ತಾಳೆ. ಏನಾಗೈತಿ ಇವಳಿಗೆ ಅಂತ ಪರಮೇಶ್ವರಿ. ಆ ಕಡೆ
ನನ್ನನ್ನು ಅತ್ತೆ ಬೈತಲೇ ಇರ್ತಾರೆ. ದೊರೆ ನಾನು ಏನು ಮಾಡಿದ್ದೀನಿ ಅಂಥದ್ದು, ನನಗೆ ಯಾಕೆ ಹಗಲೆಲ್ಲ ಬೈತಾರಲ್ಲ ಅಂತ. ಇದನ್ನು ನೋಡಿ ಓರ್ಗಿತಿ ತಬ್ಬಿಬ್ಬ ಆಗ್ತಾ ಇರ್ತಾಳೆ. ಏನಾಯಿತು ಈ ಅತ್ತೆಗೂ ಸೊಸೆಗೂ ಅಂತೇಳ್ಬಿಟ್ಟು. ಆಮೇಲೆ ಅತ್ತೆ ಅತ್ತೆ ಅಂತ ಕರೀತಾಳೆ ಇವಳು. ಒಂದೆರಡು ಮೂರು ಏಯ್ ಸುಮ್ಮನೆ ಇರು ಮುಚ್ಚು ಬಾಯಿ ಅಂತಾಳೆ. ಅವಳು ಅತ್ಲೇ ಸುಮ್ಮನೆ ಕೂತ್ಕೋತಾಳೆ. ಆಮೇಲೆ ಇವರಿಬ್ಬರದ್ದೇ ಆಗೋಗುತ್ತೆ ಕೊನೆಗೆ. ಇವರಿಬ್ಬರೇ ಅತ್ತೆ ಸೊಸೆದು ಇಬ್ಬರದೇ, ನೀನು ಹಂಗೆ ನೀನು ಹಿಂಗೆ, ನೀನು ಹಂಗೆ ನೀನು ಹಿಂಗೆ ಅಂತ. ಆಮೇಲೆ ಇಬ್ಬರೂ ಎದ್ದು ನಿಂತ್ಕೊಂಡು ತಳ್ಳಾಡ್ಕೊಂಡು ತಪ್ಪಿಕೊಂಡು ಆಮೇಲೆ ಅವ್ರ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಹೆಂಗೋ ಅವಳು ಟೈಟಾಗಿ ಹೇಳಲ್ಲ, ಕರ್ಕೊಂಡು ಹೋಗಿ ಅಲ್ಲಿ ಬೇರೆ ಅಳೋದು ಬೇರೆ, ನೀನು ನನಗಿಷ್ಟ ಇಲ್ಲ, ನೀನು ಸೊಸೆ ಅಲ್ಲ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಬನ್ನಿ ಅತ್ತೆ ಅಂತೇಳ್ಬಿಟ್ಟು ಅವಳನ್ನು ಕರ್ಕೊಂಡೋಗಿ ಮಂಚದ ಮೇಲೆ ಮಲಗಿಸ್ತಾಳೆ. ಮಲಗಿಸ್ಬಿಟ್ಟು ತುಂಬ ಕಷ್ಟಪಟ್ಟು ಮಲಗಿಸ್ತಾಳೆ. ಕೂರಿಸೋದು ಮಲಗಿಸೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ನೀವಿಲ್ಲೇ ಮಲಗಿರಬೇಕು ಅತ್ತೆ, ಬೆಳಿಗ್ಗೆ ಎದ್ದು ಬನ್ನಿರಂತೆ, ಈಗ ನಾನು ಹೋಗಿ ಮಲಗ್ತೀನಿ, ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಅಲ್ಲೂ ಲೋಟ ಇಟ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಶುರುವಾಗ್ತಿರ್ತಾಳೆ ರೂಮಲ್ಲೂ. ಅಂದರೂ ಕಷ್ಟಪಟ್ಟು ಇವಳು ಹಿಡಿದು ಮಲಗಿಸ್ತಾಳೆ. ಮಲಗಿಸಿ ಸರಿ ಬಾಯ್ ಅಂತೇಳಿ ಅಲ್ಲಿಂದ ಅವಳ ರೂಮಿಗೆ ಹೊರಟೋಗ್ತಾಳೆ. ಮಲಗಿಕೊಂಡು ನಿದ್ದೆ ಮಾಡಿ ಅತ್ತೆ, ನಾನು ಬೆಳಿಗ್ಗೆ ಬಂದು ನೋಡ್ತೀನಿ ನಿಮ್ಮನ್ನು, ನೀವು ಈಗ ನಿದ್ದೆ ಮಾಡಿ ಅತ್ತೆ ಅಂತ ಅಲ್ಲಿ ಮಲಗಿಸ್ತಾಳೆ. ಮಲಗಿಸಿ ಅವಳಿಗೆ ಬೆಡ್ಶೀಟ್ ತೋರಿಸಿ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿ ಅತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇವಳು ಕೈ ಎತ್ತಿ ಎತ್ತಿ ಡ್ಯಾನ್ಸ್ ಮಾಡ್ತಲೇ ಇರ್ತಾಳೆ ಅವ್ರ ಅತ್ತೆ. ಆದರೂ ಇವಳು ಕಷ್ಟಪಟ್ಟು ಮೇಲಕ್ಕೆ ಮಲಗಿಸಿ ಕಾಲೆಲ್ಲನೂ ಎತ್ತಿ ಮೇಲಕ್ಕೆ ಹಾಕಿ ಅವಳನ್ನ ತಲೆ ಕಡೆಗೇ ಮಲಗಿಸಿ ಅತ್ತೆನ ಏನು ಮಲಗಿಸೋದು, ಕಾಲೆಲ್ಲ ಕೆಳಗಡೆ ಹಾಕ್ಕೊಂಡಿದ್ದಾರಲ್ಲ ಅತ್ತೆ ಅಂತೇಳಿ ಮೇಲಕ್ಕೆ ಹಾಕಿ ಮಲಗಿಸಿ ರಗ್ಗೋರಿಸಿ ಆಮೇಲೆ ಇವಳು ಕೆಳಗಡೆ ತಳ್ಕೊಂಡು ಬಿತ್ಕೊಂಡು ಕೆಳಗೆ ಹೋಗ್ತಾಳೆ. ಕೆಳಗೆ ಹೋಗಿ ಕೆಳಗೆ ಮಲ್ಕೊಳ್ತಾಳೆ. ಆಮೇಲೆ ಬೆಳಗ್ಗೆ ಎದ್ದು ಅವ್ರವ್ರ ಪಾಡಿಗೆ ಅವ್ರು ನೋಡುವಾಗ ಆಶ್ಚರ್ಯಕರವಾಗಿರುತ್ತೆ. ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಇದೆ ಕತೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.